ದರ್ಶನ್ ಪ್ಲೀಸ್ ಪ್ಲೀಸ್ ಅಂತಿದ್ದಾರಂತೆ ಪವಿತ್ರ ಗೌಡ. ನಟ ದರ್ಶನ್ ನೋಡಲು ಪವಿತ್ರ ಗೌಡ ಚಡಪಡಿಸುತ್ತಿದ್ದಾರೆ. ದರ್ಶನ್ ನೋಡಬೇಕು ಅಂತ ಗೋಗರಿತಾ ಇರೋ ಪವಿತ್ರ ತನ್ನ ಸ್ನೇಹಿತೆ ಸಮತಾಗೆ ಹೆಲ್ಪ್ ಮಾಡುವಂತೆ ಪವಿತ್ರ ಮನವಿಯನ್ನ ಮಾಡಿದಾರಂತೆ. ಪವಿತ್ರ ಮನವಿ ಮೇರೆಗೆ ದರ್ಶನ್ ಭೇಟಿಯಾಗಿದ್ದ ಸಮತ ಪವಿತ್ರ ಫ್ರೆಂಡ್ ಸಮತಾಗೂ ಬೈದು ಕಳಿಸಿದ್ರಂತೆ ನಟ ದರ್ಶನ್. ಯಾರ ಸಂಧಾನಕ್ಕೂ ಬಿಲ್ಕುಲ್ ಒಪ್ತಿಲ್ವಂತೆ ದರ್ಶನ್ ಮಾತಿನಿಂದ ಪವಿತ್ರ ಗೌಡ ಫುಲ್ ಅಪ್ಸೆಟ್ ಆಗಿದ್ದಾರಂತೆ. ನಾನೇ ದರ್ಶನ್ ಜೊತೆ ಮಾತನಾಡ್ತೀನಿ ಅಂತ ಹಠ ಹಿಡಿದಿರೋ ಪವಿತ್ರ. ರೇಣುಕಾಸ್ವಾಮಿ ಕೊಲೆ ಪ್ರಕರಣದಲ್ಲಿ ಪ್ರಮುಖ ಆರೋಪಿಯಾಗಿ ಜೈಲು ಸೇರಿರುವಂತಹ ದರ್ಶನ್ ಭೇಟಿ ಆಗಬೇಕು. ಇನ್ನು ಇದೇ ಕೊಲೆ ಪ್ರಕರಣದಲ್ಲಿ A1 ಆರೋಪಿ ಪವಿತ್ರ ಗೌಡ, ಇನ್ನು A2 ಆಗಿ ದರ್ಶನ್ ಇದ್ದಾರೆ ಜೈಲಿನಲ್ಲಿ. ಜೈಲಿನಲ್ಲಿರುವಾಗ್ಲೇ ಈಗ ಪವಿತ್ರ ಗೌಡ ದರ್ಶನನ್ನ ನೋಡಬೇಕು ಪ್ಲೀಸ್ ಪ್ಲೀಸ್ ಅಂತಿದ್ದಾರಂತೆ. ನಟ ದರ್ಶನ್ ನೋಡಲು ಪವಿತ್ರ ಗೌಡ ಚಡಪಡಿಸ್ತಿದ್ದಾರೆ. ಪವಿತ್ರ ಗೌಡ ಹೆಸರು ಕೇಳ್ತಿದ್ದಂತೆ ದರ್ಶನ್ ಸಿಡಿಮಿಡಿ ಆಗ್ತಾ ಇದ್ದಾರೆ, ಕೆಂಡಮಂಡಲವಾಗ್ತಿದ್ದಾರೆ. ಇನ್ನು ದರ್ಶನ್ ಕೂಡ ಜೈಲಿನಲ್ಲಿ ಭಾವುಕರಾಗಿ ತಾಯಿಯ ಮಾತನ್ನ ನೆನಪು ಮಾಡ್ಕೊಂತಿದ್ದಾರೆ. ಇನ್ನು ಜೈಲಿನಲ್ಲಿರುವಂತಹ ಸಿಬ್ಬಂದಿಯ ಹತ್ತಿರ ತಾಯಿಯ ಮಾತನ್ನ ಹೇಳ್ಕೊಳ್ತಿದ್ದಾರಂತೆ. ನಾನು ತನ್ನ ಪತ್ನಿ ಮತ್ತು ತಾಯಿ ಸಹೋದರ ಜೊತೆ ಇರಬೇಕಿತ್ತು, ಈ ರೀತಿಯಾಗಿ ತಪ್ಪು ಮಾಡಿದೆ ಅಂತ ಪವಿತ್ರ ಗೌಡ ಹೆಸರು ಕೇಳ್ತಿದ್ದಂತೆ ಇನ್ನು ಪವಿತ್ರ ಗೌಡ ಭೇಟಿ ಆಗ್ಲಿಕ್ಕೂ ಕೂಡ ದರ್ಶನ್ ಬಿಲ್ಕುಲ್ ಆಗಿ ಒಪ್ತಾ ಇಲ್ಲ. ಇನ್ನೊಂದು ಕಡೆ ಅದೇ ಕೊಲೆ ಪ್ರಕರಣದಲ್ಲಿ A1 ಆಗಿ ಜೈಲಿನಲ್ಲಿರುವಂತಹ ಪವಿತ್ರ ಗೌಡ ಪ್ಲೀಸ್ ಪ್ಲೀಸ್ ಅಂತಿದ್ದಾರೆ. ದರ್ಶನನ್ನ ನೋಡಬೇಕು, ಮಾತನಾಡಬೇಕು ಅಂತ ತನ್ನ ಸ್ನೇಹಿತೆ ಸಮತಾಗೂ ಕೂಡ ಹೆಲ್ಪ್ ಮಾಡುವಂತೆ ಕೇಳ್ತಿದ್ರು. ಇದೇ ಹೆಲ್ಪಿನ ಮೇರೆಗೆ ಆಗಿ ದರ್ಶನನ್ನ ಭೇಟಿ ಆಗಿದ್ರು. ಏನೋ ದರ್ಶನ್ ಬೈದು ಕಳಿಸಿದ್ರಂತೆ ಸಮತಾಗೆ. ಸಮತಾ ಪವಿತ್ರ ಗೌಡ ಅವರ ಜಿಮ್ ಟ್ರೈನರ್ ಆಗಿ ಬಹಳ ಆಪ್ತ ವಲಯದಲ್ಲಿ ಗುರ್ತಿಸಿಕೊಂಡವರು. ಈಗ ಸಮತಾಗೂ ಕೂಡ ದರ್ಶನ್ ಬೈದು ಕಳಿಸಿದ್ರಂತೆ. ಯಾರ ಸಂಧಾನಕ್ಕೂ ಕೂಡ ದರ್ಶನ್ ಒಪ್ತಿಲ್ಲ ಅಂತೆ. ಇನ್ನು ದರ್ಶನ್ ಮಾತಿನಿಂದ ಪವಿತ್ರ ಗೌಡ ಫುಲ್ ಅಪ್ಸೆಟ್ ಆಗಿದ್ದಾರಂತೆ. ನಾನೇ ದರ್ಶನ್ ಜೊತೆ ಮಾತನಾಡ್ತೀನಿ ಅಂತ ಎಷ್ಟೇ ಹೇಳಿದ್ರು ಕೂಡ ಹಠದಲ್ಲಿದ್ದಾರಂತೆ ಪವಿತ್ರ ಗೌಡ. ಆದ್ರೆ ದರ್ಶನ್ ಯಾರ ಮಾತಿಗೂ ಕೂಡ ಕೇಳ್ತಾ ಇಲ್ಲ.